ತನಿಖೆ ಆಗ್ತಾ ಇತ್ತು. ಚೆನ್ನೈ ಮೊದಲು ಕೊಟ್ಟಂಥ 164 ಅಡಿಯ ಕೇಸನ್ನು ಮುಚ್ಚಕ್ಕೆ ಹೊಸದಾಗಿ 183 ಅಡಿಯಲ್ಲಿ ಹೌದು ಫಸ್ಟ್ ಇವರೆಲ್ಲರೂ ಸುಳ್ಳುಗಾರರು ಅಂದರೆ ಇವ್ರ ಹೊಸ ಕೇಸ್ ಸ್ಟಾರ್ಟ್ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಬಾಲಣ್ಣವರು ಬಂದಿಲ್ಲದೆ ಒಂದು ಹೊಸ ಆಯಾಮದ ಚಿಂತನೆ. ಬಾಲಣ್ಣವರಾಯಿತು, ದೊರೆರಾಜು ಅವರಾಯಿತು, ದ್ವಾರಕಾನಾಥವರಾಯಿತು, ಇವೆಲ್ಲ ಹೋರಾಟಗಾರರು ಇವ್ರ ಜೊತೆಗೆ ಇವತ್ತು ಮಹಿಳೆಯರು ಎದ್ದು ನಿಂತಿದ್ದಾರೆ. ಕೊಂದವರು ಯಾರು ಅಂತೇಳಿ. ಹೀಗಾಗಿ ಹೊಸ ದಿಕ್ಕು, ಹೊಸ ಚಿಂತನೆ, ಹೊಸ ಬೆಳಕು ಧರ್ಮಸ್ಥಳದ ನೆಲೆಗಟ್ಟಲ್ಲಿ ಇವತ್ತು ಕಾಣ್ಲಿಕ್ಕತ್ತದ. ಒಂದು ಹೇಳ್ತಾರೆ, ಖುದಾಕೆ ಗರ್ ಮೇ ದೇರ್ ಹೈ ಮಗರ್ ಅಂಧೇರ್ ರಹಿ ಅಂತ. ಅದು ಇವತ್ತು ಸಾಬೀತಾಗುವಂಥ ಸಂದರ್ಭ ಬರ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ತನಿಖೆ ಮುಂದುವರಿಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನ್ಯಾಯ ಸಿಗಲಿ ಅನ್ನೋದೆಲ್ಲ ನಮ್ಮೆಲ್ಲರ ಬೈಕೆ. ಅದು ಸಿಗ್ತದನ ಅನ್ನೋದು ಇನ್ನೂ ಕ್ವಶನ್ ಆಗಿ ಉಳಿದದ. ಕಾರಣ ಅಂದ್ರೆ ಆ ರೀತಿಯಾದಂಥ ಬಲೆಯನ್ನು ಅಲ್ಲಿ ಹೆಣೆದು ಬಿಟ್ಟಿದ್ದಾರೆ. ಅದು ಅಷ್ಟು ಸುಲಭದ ಬಲೆ ಅಲ್ಲ. ಅದು ಛೇದಿಸೋದು ಭಾಳ ಕಷ್ಟದ ಕೆಲಸ. ಆ ದಿಶೆಯಲ್ಲಿ ಮಾತ್ರ ಹರಿತಾದ ಬಾಲಣ್ಣ, ಹರಿತಾದ ದೊರೆರಾಜು, ದ್ವಾರಕಾನಾಥ, ಹರಿತಾದ ಕುಡ್ಲ ರಾಂಪೇಜ್ ಅನ್ನುವಂಥ ವಾಹಿನಿ, ಇನ್ನೂ ಅನೇಕರು ಭಾಳ ಸಾಹಸ ಮಾಡಿದ್ದಾರೆ. ಇದರಲ್ಲೇ ಮುಖ್ಯವಾಗಿ ಈ ಯೂಟ್ಯೂಬ್ ವಾಹಿನಿದಾರರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅನ್ನುವಂಥ ಮಾತು. ಭಾಳಷ್ಟು ಜನ ಈ ಒಂದು ಕೇಸಲ್ಲಿ ಬೆನ್ನತ್ತೆ ಇವತ್ತು ಒಂದು ತಾರ್ಕಿಕ ಅಂಚಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಬಾಲನಂತ ಒಬ್ಬ ದೊಡ್ಡ ಇವತ್ತು ಕಾನೂನು ತಜ್ಞ ನಮಗೆ ಸಿಕ್ಕಿದ್ದು ನಿಶ್ಚಿತವಾಗಿಯೂ ಅಲ್ಲಿಯ ಈ ಒಂದು ದೌರ್ಜನ್ಯಕೋರರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಸಾರ್ಥಕ ಆಗ್ಬೋದು ಅನ್ನೋ ದೊಡ್ಡ ಭರವಸೆ ಮೂಡಿದ, ಒಂದು ಹೊಸ ಬೆಳಕು ಮೂಡಿದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.